ಮೋದಿ 3.0 ಬಜೆಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗೆ ಕಾಂಗ್ರೆಸ್ನ ವಕ್ತಾರರಾಗಿರ್ತಕ್ಕಂಥ ರಮೇಶ್ ಬಾಬು ಅವರೇ, ಬ್ರೇಕ್ಗಿಂತ ಮುಂಚೆ ನೀವು ಸಿ ಆರ್ ಕೇಶವ್ ಅವರು ಮಾತನಾಡಿದ್ದು. ಕೇಶವ್ರವರು ಹೇಳಿದಂಥದ್ದು ಒಂದು ಕರೆಕ್ಟು. ಒಬ್ಬ ಮನುಷ್ಯನಿಗೆ ಆದಾಯ ಅಂದರೆ ಕೊಳ್ಳುವ ಶಕ್ತಿ ಬಂದಂಥ ಸಂದರ್ಭದಲ್ಲಿ ಅವನು ಎಲ್ಲವನ್ನೂ ಖರ್ಚು ಮಾಡ್ತಾನೆ ಅಂತಲ್ಲ. ಅವ್ರು ಹೇಳ್ತಿರೋದು ಎಲ್ಲ ಖರ್ಚು ಮಾಡ್ತಾನೆ ಅಂತ ಆ ಥರ ಅಲ್ಲ. ಅವನು ಅಕಸ್ಮಾತ್ ಸಾಲ ಇತ್ತು, ಅವ್ನು ಸಾಲಕ್ಕೂ ಹೋಗ್ತಾನೆ, ಸೇವಿಂಗ್ಸು ಮಾಡ್ತಾನೆ. ಈ ಥರದ್ದು ಬೇರೆ ಬೇರೆ ರೀತಿ ಇರುತ್ತೆ. ಈಗ 100 ರೂಪಾಯಿ ಆದಾಯ ಬಂದುಬಿಟ್ರೆ 100 ರೂಪಾಯಿನೂ ತೊಗೊಂಡೋಗಿ ಖರ್ಚು ಮಾಡ್ತಾನೆ ಅಂತಲ್ಲ. ಅವನು ಬೇಸ್ಡ್ ಆನ್ ಈಸ್ ಪ್ರಿಯಾರಿಟಿ, ಅವನ ಆದ್ಯತೆಗೆ ಅನುಗುಣವಾಗಿ ಅದನ್ನು ಅವನು ಮಾಡ್ಕೊಳ್ಳೋವಂಥದ್ದು ಮಾಡ್ತಾನೆ. ಅವನಿಗೆ ಬೇರೆ ಯಾವುದು ಕಮಿಟ್ಮೆಂಟ್ ಇಲ್ಲ ಅಂದಾಗ ಅದನ್ನು ಖರ್ಚು ಮಾಡ್ತಾನೆ. ಬಿಟ್ಟರೆ ಉಳಿದಂತೆ ಸಾಲ ಇದ್ದರೆ ಸಾಲ ತೀರಿಸೋಂಥದ್ದು ಅಥವಾ ಮಕ್ಕಳು ಭವಿಷ್ಯಕ್ಕೆ ಇನ್ವೆಸ್ಟ್ ಮಾಡೋಂಥದ್ದು, ಸೇವಿಂಗ್ಸ್ ಮಾಡೋಂಥದ್ದು ಮಾಡ್ತಾನೆ. ಇದು ಒಂದು ಕಡೆ. ಮತ್ತು ಕೇಶವ್ರವರು ಆವಾಗಲಿಂದ ಹೇಳ್ತಾಯಿದ್ರು ಕೋವಿಡ್ಡಿಂದ ಪರಿಣಾಮದಿಂದ ಆಯ್ತದೆ. ಕೋವಿಡ್ ಮುಗಿದು 4 ವರ್ಷ ಆಗಿದೆ. ಅವರು ಅರ್ಥಶಾಸ್ತ್ರದ ಪ್ರೊಫೆಸರ್ ಇದ್ದಾರೆ. ನಮ್ಮಲ್ಲಿ ಫ್ಲೋಟಿಂಗ್ ಫಂಡ್ ಅಂತ ಕರಿತೀವಿ ಈ ಅರ್ಥಶಾಸ್ತ್ರದಲ್ಲಿ. ಈ ಕೇಂದ್ರ ಸರ್ಕಾರಕ್ಕೆ ಫ್ಲೋಟಿಂಗ್ ಫಂಡ್ ಜಾಸ್ತಿ ಆಗಿದೆ, ಅಂದರೆ ರೆವಿನ್ಯೂ ಜಾಸ್ತಿ ಆಗಿದೆ. ಪ್ರೊಪೋರ್ಷನೇಟಾಗಿ ಸಾಮಾಜಿಕ ಭದ್ರತೆಗಳಿಗೆ ಅವ್ರು ಹಣ ವಿನಿಯೋಗ ಮಾಡ್ತಾ ಇಲ್ಲ. ಅದೇ ನಮ್ಮ ತಕ್ಕ ಇರ್ತಕ್ಕಂಥದ್ದು. ಕರ್ನಾಟಕದಲ್ಲಿ ನಾವು ಗ್ಯಾರಂಟಿ ಕೊಟ್ಟರೆ ಅದನ್ನ ಟರ್ನ್ ಜನಕ್ಕೆ ಹೋಗಲ್ವಾ, ಅದನ್ನು ಟೀಕೆ ಮಾಡ್ತಾರೆ. ಇವ್ರು ಮಾತ್ರ ಇನ್ಕಮ್ ಟ್ಯಾಕ್ಸ್ ಕೊಟ್ಬಿಟ್ರೆ ಅದು ಜನರ ಜೊತೆ ಸರ್ಕ್ಯುಲೇಷನ್ ಆಗಿಬಿಡುತ್ತೆ ಅಂತೇಳಿ ನಾವು ಅವ್ರು ಇನ್ಕಮ್ ಟ್ಯಾಕ್ಸ್ಗೆ ಬೆನಿಫಿಟ್ ಕೊಟ್ಟಿರ್ತಕ್ಕಂಥದ್ದನ್ನ ಮುಕ್ತವಾಗಿ ಒಪ್ಕೋತೀವಿ, ಸ್ವಾಗತ ಮಾಡ್ತೀವಿ. ಅಟ್ ದ ಸೇಮ್ ಟೈಮ್ ಅವರು ಅದೇ ಧ್ವನಿನಲ್ಲಿ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳನ್ನ ಒಪ್ಕೋಬೇಕು. ಅದು ಸಹ ಮನಿ ಸರ್ಕ್ಯುಲೇಷನ್ನೇ. ಕೊಳ್ಳೋ ಶಕ್ತಿ ಒಬ್ಬ ಮನುಷ್ಯನಿಗೆ ಬಂದಂಥ ಸಂದರ್ಭದಲ್ಲಿ ನ್ಯಾಚುರಲಿ ಬೇರೆ ಡೆವಲಪ್ಮೆಂಟ್ ಆಗುತ್ತೆ. ಅವ್ರಿಗೆ ಬೇಕಾದಾಗ ಅದನ್ನು ಸ್ವೀಕಾರ ಮಾಡೋಂಥದ್ದು, ಬೇಡದಾಗ ಟೀಕೆ ಮಾಡೋಂಥದ್ದಲ್ಲ. ಇದು ನಮ್ಮಲ್ಲಿ ಅರ್ಥಶಾಸ್ತ್ರಗಳು ಈಗ 2013 ಫಿಸ್ಕಲ್ ಡೆಫಿಸಿಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಪ್ರಕಾರ ಕೂಡ ನೀವು 2019-20 995 ಪಾಯಿಂಟ್ವರೆಗೆ ಹೋಗ್ಲಿಕ್ಕೆ ಅವಕಾಶ ಇತ್ತು. ಬಟ್ ಅದು ಕೂಡ ಅವ್ರು ಹೇಳಿದ್ದು ಹಂತವಾಗಿ ಕಡಿಮೆ ಬರಬೇಕು ಹೊರತು ನೀವು ಎಕ್ದಮ್ ಆಗಿ 2020ಕ್ಕೆ 9 ನೋಡಿ. ಕೇಂದ್ರ ಸರ್ಕಾರದಲ್ಲಿ ನಿನ್ನೆ ಅವರ ಅಡ್ವೈಸರು, ಸೆಂಟ್ರಲ್ ಗೌರ್ಮೆಂಟ್ ಅಡ್ವೈಸರು ಕೊಟ್ಟಿರ್ತಕ್ಕಂಥ ರಿಪೋರ್ಟು CA ಟು ಗೌರ್ಮೆಂಟ್ ಗೆಟ್ ಔಟ್ ಆಫ್ ದ ವೇ. ಅವ್ರು ಅಡ್ವೈಸ್ ಮಾಡಿದ್ದಾರೆ, ಇವ್ರು ಎಲ್ಲೆಲ್ಲಿ ತಪ್ಪುಗಳು ಮಾಡಿದ್ದಾರೆ ಅಂತೇಳಿ. ಇದು ಕಾಂಗ್ರೆಸ್ ಪಾರ್ಟಿ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಅಲ್ಲ. ಅಫ್ಕೋರ್ಸ್. ಸೊ ಎಲ್ಲೆಲ್ಲಿ ತಪ್ಪುಗಳು ಮಾಡಿದ್ದಾರೆ, ಎಲ್ಲೆಲ್ಲಿ ಸರಿಪಡಿಸ್ಕೋಬೇಕಂತೇಳಿ ಈಸ್ ಅನಂತ ನಾಗೇಶ್ವರನ್, ಚೀಫ್ ಎಕನಾಮಿಕ್ ಅಡ್ವೈಸರ್, ಸೆಂಟ್ರಲ್ ಗೌರ್ಮೆಂಟ್ ಅಡ್ವೈಸರ್, ಅವ್ರು ಹೇಳಿದ್ದಾರೆ ಎಲ್ಲೆಲ್ಲಿ ತಪ್ಪು ಮಾಡಿದ್ದಾರೆ ಅಂತೇಳಿ. ಚಿದಂಬರಂ ಅವ್ರು ಕೋಟ್ ಮಾಡಿದ್ದಾರೆ, 10 ಪಾಯಿಂಟ್ ಮಾಡಿದ್ದಾರೆ ಎಲ್ಲೆಲ್ಲಿ ಇವ್ರು ತಪ್ಪುಗಳು ಮಾಡ್ತಾ ಇದೆ ಅಂತೇಳಿ. ದೇ ಹ್ಯಾವ್ ಟು ಗೆಟ್ ಇಟ್ ರೆಕ್ಟಿಫೈ. ನಾವು ಮಾಡ್ತಾ ಇರ್ತಕ್ಕಂಥದ್ದು ನೀವು ಒಳ್ಳೆ ಕೆಲಸ ಮಾಡಿದ್ರೆ ಖಂಡಿತ ವೆಲ್ಕಮ್ ಮಾಡ್ತೀವಿ. ಅಟ್ ದ ಸೇಮ್ ಟೈಮ್ ಸಾಮಾಜಿಕವಾಗಿ ಜನ ಅಭಿವೃದ್ಧಿ ಮಾಡೋಂಥದ್ದು. ಈಗ ಉದಾಹರಣೆಗೆ ನರೇಗಾ ಇವರು ಗುಜರಾತ್ ಚೀಫ್ ಮಿನಿಸ್ಟರ್ ಇದ್ದಾಗ ವಿರೋಧ ಮಾಡಿದ್ರು ಮೋದಿರವರು. ಇವತ್ತು ನಾವು ಕೇಳ್ತಾ ಇದ್ದೀವಿ, ಅದೇನು ನೀವು 3 ತಿಂಗಳವ್ರಿಗೆ ಕೆಲಸ ಕೊಡ್ತಾ ಇದ್ದೀರ, ಅದನ್ನು ಜಾಸ್ತಿ ಮಾಡಿ, ಜನಕ್ಕೆ ಕೆಲಸ ಸಿಗುತ್ತೆ, ಮನಿ ರೊಟೇಟ್ ಆಗುತ್ತೆ, ಅವ್ರು ನಿರುದ್ಯೋಗ ತಪ್ಪುತ್ತೆ ಅಂತೇಳಿ ಇವತ್ತಿನವರೆಗೂ ಮಾಡಿಲ್ಲ. ಈ ಥರದ ಸೋಷಿಯಲ್ ಪ್ರೋಗ್ರಾಮ್ ಕೊಡುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕು. ಅದನ್ನು ಮಾಡ್ತಾ ಇಲ್ಲ. ಅಲ್ಲ, ಬೈ ನೇಚರ್ ಎರಡು ಒಂದೇ ಅಂತೀರಾ ನೀವು? ತೆರಿಗೆದಾರರಿಗೆ ಅವರಿಗೆ ಉಳಿತಾಯ ಮಾಡಿ ಕೊಡುವಂಥದ್ದು ಮತ್ತು ಅವರ ಅಕೌಂಟಿಗೆ ಹಾಕುವಂಥದ್ದು ಎರಡು ಒಂದೇ. ನೀವು ಅದನ್ನೇ ನೀವು ಅರ್ಥಶಾಸ್ತ್ರದಲ್ಲಿ ಕೇಶವರವರನ್ನು ಎಕ್ಸ್ಪ್ಯಾಂಡ್ ಮಾಡಿ ಹೇಳಬೇಕು. ಕೊಳ್ಳುವ ಶಕ್ತಿ ಅಂತೀವಿ ಮನುಷ್ಯನಿಗೆ. ನಿಮ್ಗೆ ಯಾವ ರೀತಿನೇ ಬರಲಿ, ಅವ್ನಿಗೆ ಇನ್ಕಮ್, ಅವ್ನಿಗೆ ಇನ್ಪುಟ್ ಬಂದಾಗ ಅವ್ನಿಗೆ ಹೊರೆ. ಈಗ ಅವ್ರು ಹೇಳೋದು ಇನ್ಫ್ಲೇಷನ್ ಅಂತ ಹೇಳೋದು. ಏನು ಇನ್ಫ್ಲೇಷನ್ ಅಂದರೆ ಅವ್ನು ಕೊಳ್ಳೋ ಶಕ್ತಿ ಜಾಸ್ತಿ ಆಗಬೇಕಂದ್ರೆ ದಿನ ಬಳಕೆಯ ವಸ್ತುಗಳ ಬೆಲೆ ಕಡಿಮೆ ಆಗಬೇಕು. ನೀವು ತರಕಾರಿ ಇರ್ಬೋದು, ಬೇಳೆ ಇರ್ಬೋದು, ಮತ್ತೊಂದು ಇರ್ಬೋದು, ಪೆಟ್ರೋಲ್ ಇರ್ಬೋದು, ಗ್ಯಾಸ್ ಇರ್ಬೋದು. ಈಗ ಎಲ್ಲರೂ ಪೆಟ್ರೋಲ್ ಉಪಯೋಗಿಸ್ತಾರ, ಪೆಟ್ರೋಲ್ ದರ ಕಡಿಮೆ ಆಗಲಿ ಅಂತ ಯಾಕೆ ಹೇಳ್ತೀವಿ? ನಿಮ್ಮ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಅದು ಇಂಡೈರೆಕ್ಟ್ ಎಫೆಕ್ಟ್ ಇರುತ್ತೆ. ವ್ಯತ್ಯಾಸ ಇದೆ ಅಲ್ರಿ. ನೀವು 2,000 ರೂಪಾಯಿ ಕೊಡೋದು ಸರ್ಕಾರದ ವ್ಯವಸ್ಥೆಯಿಂದ ತೆಗೆದುಕೊಡ್ತೀರಿ. ಆತನ ಬಳಿ 70,000 80,000 ಉಳಿಯೋದು ಆತ ಎಕನಾಮಿಕ್ ಆಕ್ಟಿವಿಟಿಯ ಕಾರಣದಿಂದ ಎಲ್ಲೋ ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ. ಎಸ್ ಯು ಆರ್ ರೈಟ್. ಅಟ್ ದ ಸೇಮ್ ಟೈಮ್ ನಿಮ್ಮೊಂದು ಉದಾಹರಣೆ ಸೇಮ್ ಅಲ್ಲ ಅಂತ ಉದಾಹರಣೆ ಇಲ್ಲ, ಎರಡು ಸೇಮ್. ನಾನು ಹೇಳ್ತೀನಿ. ಈಗ ನಾವು ಕರ್ನಾಟಕದಲ್ಲಿ ಶಕ್ತಿ ಯೋಜನೆ ಮೂಲಕ ಹೆಣ್ಮಕ್ಳಿಗೆ ಫ್ರೀ ಬಸ್ ಕೊಟ್ಟಿದ್ದೀವಿ. ಇವತ್ತು ಗಾರ್ಮೆಂಟ್ಸ್ಗೆ ಬರೋ ಹೆಣ್ಮಕ್ಳು ಅವರು ಬಸ್ಗೆ 1,500 2,000 ರೂಪಾಯಿ ವಿನಿಯೋಗ ಮಾಡಬೇಕಾಯ್ತು. ಅದು ಉಳಿದಾಗ ಅದು ತಗೊಂಡು ಇನ್ನೊಂದು ಕಡೆ ಮಾಡ್ತಾರೆ, ಸೇವಿಂಗ್ಸ್ ಮಾಡ್ತಾರೋ, ಇನ್ನೊಂದು ಮಾಡ್ತಾರೋ, ಮಕ್ಕಳು ವಿದ್ಯಾಭ್ಯಾಸಕ್ಕೆ ಆಗ್ತಾರೆ. ಅದೇ ಥರ ಗೃಹಲಕ್ಷ್ಮಿ ಈಗ ನೀವೇ ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಯಾರೋ ಒಂದು ಬೋರ್ವೆಲ್ ಕೊಡಿಸಿದ್ದು, ಒಂದು ಅಂಗಡಿ ತೆಗೆದಿದ್ದು, ಮತ್ತೊಂದು ಮಾಡಿದ್ದು, ಈ ಥರದ್ದು. ಸೊ ನಾವು ಮತ್ತೆ ಅದೇ ಚರ್ಚೆಗೆ ಬರ್ತೀವಿ. ನಾವು 1.5 ವರ್ಷದಿಂದ ಏನು ಚರ್ಚೆ ಮಾಡ್ತಿದ್ದೀವಿ ಅಂದರೆ, ನೀವು ಗಾರ್ಮೆಂಟ್ ಫ್ಯಾಕ್ಟ್ರಿ ಅವ್ರಿಗೆ, ನಮ್ಮ ಮನೆಗೆ ಕೆಲ್ಸಕ್ಕೆ ಬರ್ತಕ್ಕಂಥ ಮೇಡ್ಗೆ ಶಕ್ತಿ ಯೋಜನೆಯಲ್ಲಿ ಫ್ರೀ ಕೊಟ್ಟರೆ ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್. ಹೌದು. ನನ್ನ ಸಮಸ್ಯೆ ಇರೋದು ನನ್ನ ಇನ್ಕಮ್ ಟ್ಯಾಕ್ಸ್ ಪೇಯರ್ನ ಹೆಂಡ್ತಿ, ಅವಳಿಗೆ ಯಾಕೆ ಕೊಡ್ತೀರಿ ಅಂತ ನನ್ನ ಸಮಸ್ಯೆ. ನಾನು ನಿಮ್ಮ ತರ್ಕಕ್ಕೆ ಕಳೆದ ಬಾರಿ ಇದೇ ಮಾಧ್ಯಮದಲ್ಲಿ ಹೇಳಿದ್ದೀನಿ. ಅದು ಒಳ್ಳೆ ಸಜೆಷನ್ ಇದೆ, ಆರೋಗ್ಯಕರವಾದ ಚರ್ಚೆ ಆಗ್ಬೇಕಂದ್ರೆ ನಾನು ಒಪ್ಕೊಂಡಿದ್ದೇನೆ. ನಾವು ಗಾರ್ಮೆಂಟ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಇಲ್ಲಿ ನಮ್ಮ ಪ್ಯಾಂಟ್ರಿಯಲ್ಲಿ ಕೆಲಸ ಮಾಡ್ತಾರೆ, ಕೊಡಬೇಡಿ ಅಂತ ನಾವು ಯಾವತ್ತೂ ಹೇಳಿ. ಅದೆಲ್ಲ ನಾನು ಹೇಳ್ತಾ ಇರೋದು. ಮನಿ ರೊಟೇಷನ್ ಒಬ್ಬ ಮನುಷ್ಯನಿಗೆ ಕೊಳ್ಳೋ ಶಕ್ತಿ ಬಂದಾಗ ಅದು ಯಾವ ರೀತಿ ಹೋಗುತ್ತೆ ಅಂತ ಅಷ್ಟೇ. ನಾನು ಅದನ್ನು ನೀವು ಹೇಳಿದ್ದು ನಾನು ಸ್ವೀಕಾರ ಮಾಡ್ಕೊಂಡೆ ಮಾತಾಡ್ತಾ ಇದ್ದೀನಿ.
ನಾನು ಡಿಸ್ಪ್ಯೂಟ್ ಮಾಡ್ತಾ ಇಲ್ಲ. ಇಲ್ಲಿ ನೀವು ಇನ್ಕಮ್ ಟ್ಯಾಕ್ಸ್ ನನಗೆ 100 ರೂಪಾಯಿ ಉಳಿದ್ರೆ ಅವನು ಇನ್ವೆಸ್ಟ್ ಮಾಡ್ತಾನೆ, ಖರ್ಚು ಮಾಡ್ತಾನೆ ಅಂತ ಹೆಂಗಿದೆಯೋ ಅದು ಸಹ ಒಬ್ಬರಿಗೆ ಅವ್ರ ಕಮಿಟ್ಮೆಂಟ್ ಕಡಿಮೆ ಆದಾಗ, ಬರ್ಡನ್ ಕಡಿಮೆ ಆದಾಗ ಅದನ್ನು ಇನ್ನೊಂದು ವೇನಲ್ಲಿ ಉಪಯೋಗಿಸ್ತಾರೆ ಅನ್ನೋದು ಅಷ್ಟೇ ನನ್ನ ತಕ್ಕರಾಗುತ್ತೆ, ನನ್ನ ಅಭಿಪ್ರಾಯ ಇರ್ತಕ್ಕಂಥದ್ದು. ನಾನು ಅದು ವಿರೋಧ ಮಾಡ್ತಾ ಇಲ್ಲ. ಇಲ್ಲಿ ಸಂಖ್ಯೆ ಏನಿದೆ ಇದು ಕಡಿಮೆ ಇದೆ. ನಾವು ಇವತ್ತು ಇನ್ಕಮ್ ಟ್ಯಾಕ್ಸಲ್ಲಿ 1% ಜನಕ್ಕೆ ಹೋಗುತ್ತೆ. ನೀವು ಗ್ಯಾರಂಟಿ ಯೋಜನೆಗಳಲ್ಲಿ ಆಲ್ಮೋಸ್ಟ್ 80% ಜನಕ್ಕೆ ಅದು ಉಪಯೋಗ ಸಿಗ್ತಾ ಇದೆ. ಒಂದು ದುಡಿಮೆಯನ್ನು ಇನ್ಸೆಂಟಿವೈಸ್ ಮಾಡಬೇಕು. ಅಂದರೆ ನೀವು ಏನೇ ಕೊಟ್ಟರು ಅದಕ್ಕೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರಬೇಕು. ಡೆಫಿನೆಟ್ಲಿ ಗಾರ್ಮೆಂಟ್ಸ್ ಹೆಣ್ಮಕ್ಕಳಿಗೆ ಬಸ್ ಪ್ರಯಾಣ ದರ ಉಳಿಯೋದಿದೆಯಲ್ಲ, ಅದು ಟರ್ಮ್ ಆ್ಯಂಡ್ ಕಂಡೀಷನ್ ರೀ. ನೀವು ಗಾರ್ಮೆಂಟ್ಸ್ಗೆ ಹೋಗಿ ಪ್ರತಿದಿನ ದುಡಿತೀರಿ ಅಂದರೆ ಇಷ್ಟು ಉಳಿತಾಯ ಆಗುತ್ತೆ ನೋಡಿ ನಿಮಗೆ. ನೀವು ಮನೆ ಕೆಲಸ ಮಾಡ್ತೀರಾ, ಇಷ್ಟು ಉಳಿತಾಯ ಆಗುತ್ತೆ ನೋಡಿ ನಿಮಗೆ. ಅದು ಸಾರಾಸಗಟಾಗಿ ಆಗಬಾರ್ದು ಅನ್ನುವಂಥದ್ದು. ಕಾಂಪಿಟೇಟಿವ್ ಸೋಷಿಯಲಿಸಮ್ ಬರಬಾರ್ದು. ಅಟ್ ದ ಸೇಮ್ ಟೈಮ್ ನಮ್ಮಲ್ಲಿ ನೀವು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂತ ತಾವೇನು ಮಾತಾಡಿದ್ರಿ, ಸರ್ಕಾರಗಳು ಯೋಜನೆಗಳು ಮಾಡಬೇಕಾದ್ರೆ ರೀಪ್ರೊಡಕ್ಟಿವ್, ನೀವು ಈಗ ಒಂದು ಹಿಂದೆ ಬಂಗಾರಪುರ ಇದ್ದಾಗ ಹೇಳ್ತಾ ಇದ್ರು, ನೀವು ಒಂದು ಬಿಲ್ಡಿಂಗ್ ಮೇಲೆ 100 ಕೋಟಿ ಇನ್ವೆಸ್ಟ್ ಮಾಡಿದ್ರೆ ಅದಕ್ಕೆ ನಿಮಗೆ ರೀಪ್ರೊಡಕ್ಷನ್ ಇರಲ್ಲ. ಅದೇ 100 ಕೋಟಿ ಒಂದು ನೀರಾವರಿ ಯೋಜನೆಗೆ ಹಾಕಿದ್ರೆ ಅದು ರೈತರು ಅವನು ಉತ್ಪನ್ನ ಬೆಳೆದೋ ಮತ್ತೊಂದು ರೀಪ್ರೊಡಕ್ಟಿವಿಟಿ ಇರುತ್ತೆ. ಆ ಥರದ್ದು ಈಗ ಬಂಗಾರಪ್ಪನವರು ಫ್ರೀ ಕರೆಂಟ್ ಕೊಟ್ಟರು. ಅದರಿಂದ ಒಂದು ದೊಡ್ಡ ಇಂಟೆನ್ಷನ್ ಇತ್ತು. ದೇವರಾಜೇಶ್ವರವರು ಉಳುವನೆ ಭೂಮಿ ಕೊಟ್ಟರು. ಅದಕ್ಕೆ ಮುಂಚೆ ಗ್ರೋ ಮೋರ್ ಫುಡ್ ಅಂತೇಳಿ GMF ಅಂತೇಳಿ ಈಗ ಎಮರ್ಜೆನ್ಸಿ ಟೈಮಲ್ಲಿ ಸೆಂಟ್ರಲ್ ಗೌರ್ಮೆಂಟು ರೈತರಿಗೆ ಫ್ರೀ ಜಮೀನು ಕೊಟ್ಟರು, ನೀವು ಬೆಳೆ ಬೆಳೀರಿ ಅಂತೇಳಿ. ಅದು ಒಂದು ಕಾಸು. ಅದೇ ತರ ಸೋಷಿಯಲ್ ಹಂಗೆ ಲಾಭ ಮಾಡಿ ಕೊಡೋದಕ್ಕೆ ಕಂಡೀಷನ್ಸ್ ಹಾಕ್ಬೇಕು. ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ಹೇಳಿದ್ದು ಅದನ್ನೇ. ಈಗ ನೀನು ಕಾಕಾ ಸಾಹೇಬ್ ಪಾಟೀಲ್ಗೂ ಕೊಡು, ಅಲ್ಲಮ್ಮ ಪ್ರಭು ಪಾಟೀಲ್ಗೂ ಕೊಡು ಅನ್ನೋದು ಸೋಷಿಯಲ್ ಕಾಸ್ ಇರಲಿಲ್ಲ. ಸೋಷಿಯಲ್ ಕಾಸ್, ಅದರಲ್ಲಿ ಕ್ಯಾಪೆಕ್ಸ್ ವಿಷಯ ಬಂದಾಗ ನಾನು ಈ ದಾಬಸ್ಪೇಟೆ ಹತ್ರ ಹೋದಾಗ ಒಂದಷ್ಟು ಜನ ಹುಡುಗರು, ರಿಯಲ್ ಎಸ್ಟೇಟ್ ಮಾಡೋ ಹುಡುಗರು ಬಂದು ಮಾತಾಡ್ತಿದ್ರು. ಸುಮ್ಮನೆ ಕೇಳ್ತಿದ್ದೆ ನಾನು, ಏನಿದೆ ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಅಂತ. ಅವ್ರು ಹೇಳಿದ್ರು 40 ರಿಂದ 50 ಲಕ್ಷ ಎಕರೆ ಇತ್ತು ಸರ್. ಪೆರಿಫೆರಲ್ ರಿಂಗ್ ರೋಡ್ ಅನೌನ್ಸ್ ಆಯಿತು ಅಂದ ತಕ್ಷಣ 60 ಲಕ್ಷ 70 ಲಕ್ಷ ಅನ್ನೋದು ಶುರು ಮಾಡಿದ್ರೆ ಎಕರೆಗೆ ಅಂತ. ಅನೌನ್ಸ್ ಆಗಿದೆ, ಎಲ್ಲಿ ಬರುತ್ತೆ ಏನು ರೋಡ್ ಏನೂ ಗೊತ್ತಿಲ್ಲ. ಅದಾದಮೇಲೆ ಒಂದು ನಕಾಶೆ ಬಂತು, ಹೀಗೆ ಹೋಗುತ್ತೆ ರೋಡು ಅಂತ. ಏಕಾಏಕಿ 80 ಲಕ್ಷ 90 ಲಕ್ಷ ಆಯಿತು ಎಕರೆಗೆ. ರೋಡಿಗೆ ಮಾರ್ಕಿಂಗ್ ಆಯಿತು 1,20,00,000. ಈಗ ನಿಮ್ಮ ಬೆಂಗಳೂರು 2ನೇ ಏರ್ಪೋರ್ಟ್ ಅಂತೂ ನಡೆದಿದೆ. 1,20,00,000 ಅಂದರೆ ಸರ್ಕಾರ ಖರ್ಚು ಮಾಡಿದ್ದು ರೋಡ್ ಮಾಡೋದಕ್ಕೆ. ಬಟ್ ರೈತನ ಅಕೌಂಟಿಗೆ ಅವನ ಜಮೀನಿನ ಬೆಲೆ 3 ಪಟ್ಟು ಜಾಸ್ತಿ ಆಯಿತು. ಈ ರೀತಿಯ ಎಕ್ಸ್ಪೆಂಡಿಚರ್ಗಳನ್ನು ಸರ್ಕಾರ ಮಾಡಬೇಕು ಅಂತ ಹೇಳೋದು. ಈ ರೀತಿಯ ಎಕ್ಸ್ಪೆಂಡಿಚರ್ ಈಗ ನೀವು ರೈತರ ಕುಟುಂಬದಿಂದ ಬಂದಿದ್ದೀರಾ. ಇದು ಈ ಬದಲಾವಣೆಗಳು ಹೆಂಗಿರುತ್ತೆ ಅನ್ನೋ ಉದಾಹರಣೆ ಕೊಡ್ತೀನಿ. ನಾವು ನೀವೆಲ್ಲ ಹುಡುಗರಿದ್ದಾಗ, ಸಣ್ಣ ಹುಡುಗರಿದ್ದಾಗ ನೀರಾವರಿ ಜಮೀನಿಗೆ ಜಾಸ್ತಿ ಕಿಮ್ಮತ್ತಿತ್ತು. ಹೌದು, ಕೊಳ್ಳೋ ನೀರಾವರಿ ಜಮೀನು ಯಾವ ಒಬ್ಬ ರೈತನ ಹತ್ರ ಇದೆ ಅಂದ್ರೆ ಅವ್ನು ಶ್ರೀಮಂತ ಅಂತ. ಇವತ್ತು ನೀರಾವರಿ ಜಮೀನಲ್ಲ, ರೋಡ್ ಬಗ್ಗೆ ನಿಮ್ಮ ಜಮೀನು ಡ್ರೈಲ್ಯಾಂಡ್ ಇದ್ರೆ ಅವ್ನು ಕೋಟ್ಯಾಧಿಪತಿ. ಅದು ಬದ್ದಾದಂಥ ಪರಿಸ್ಥಿತಿ ತಪ್ಪು ಅಂತಲ್ಲ, ಅದಕ್ಕೆ ನಾನಾ ಕಾರಣ ಇದ್ದಾವೆ. ಅದಾಗಬೇಕು. ನಾನು ಹೇಳ್ತಾ ಇರೋದು ರೀಪ್ರೊಡಕ್ಟಿವಿಟಿ. ನೀವು ಎಕನಾಮಿಕ್ ಗ್ರೋತ್ ಆಗಬೇಕಂದ್ರೆ ರೀಪ್ರೊಡಕ್ಟಿವ್ ಮತ್ತು ಇನ್ವೆಸ್ಟ್ಮೆಂಟ್. ಈಗ ನೀವು ಇನ್ಕಮ್ ಟ್ಯಾಕ್ಸ್ ಏನಿದೆ, ಈಗ ಅಲ್ಲೇ ಒಂದಿದೆ, ನೀವು ಯಾವುದೋ ಬಿಲ್ಡಿಂಗಲ್ಲಿ ಕ್ಯಾಪಿಟಲ್ ಗೈನ್ ಅಂತ ಕರೀತಾರೆ. ಅವ್ನು ಕಟ್ಟಡ ಮಾಡ್ದೆ 10 ಕೋಟಿ ಬಂತು, ಅವ್ನು ಇಟ್ಕೊಳ್ಳಂಗಿಲ್ಲ. ಇಟ್ಕೊಂಡ್ರೆ 30% ಟ್ಯಾಕ್ಸ್ ಕಟ್ಟಬೇಕು. ಅವ್ನು ರೀಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅವ್ನಿಗೆ ಎಕ್ಸೆಂಪ್ಷನ್ ಇದೆ. ಸೊ ಮನಿ ಸರ್ಕ್ಯುಲೇಟ್ ಆಗ್ತಾ ಇದೆ. ಸೊ ಅದು ಇಟ್ ಈಸ್ ಎ ಗುಡ್ ಪ್ರೋಸೆಸ್. ಅದು ಎಲ್ಲ ಕಾಲದಲ್ಲಿ ಆಗಿರ್ತಕ್ಕಂಥದ್ದು. ಬಟ್ ಇಲ್ಲಿ ಇದೊಂದೇ ಕಾರಣಕ್ಕಾಗಿದೆ ಅಂತ ಅಲ್ಲ. ನೀವು ಏನು ಇನ್ಕಮ್ ಟ್ಯಾಕ್ಸ್ ಕೊಟ್ಟಿರ್ತಕ್ಕಂಥ ಯೋಜನೆ ಇರ್ಬೋದು, ಸೀನಿಯರ್ ಸಿಟಿಸನ್ಗಳಿಗೆ ಎಕ್ಸೆಂಪ್ಷನ್ ಕೊಟ್ಟಿರ್ತಕ್ಕಂಥ ಯೋಜನೆಗಳಿರ್ಬೋದು, ಇಟ್ ಈಸ್ ಎ ಗುಡ್ ಮೂವ್. ಅದನ್ನು ನಾವು ಸ್ವಾಗತ ಮಾಡ್ತೀವಿ. ಅಟ್ ದ ಸೇಮ್ ಟೈಮ್ ಬೇರೆ ಜನಕ್ಕೆ ಉದ್ಯೋಗ ಕೊಡುವಂಥ ಕೆಲಸ ಆಗಬೇಕು. ಇವತ್ತು ನರೇಗಾದಲ್ಲಿ ಹೆಚ್ಚು ಕೆಲಸ ಕೊಡುವಂಥ ಕೆಲಸ ಆಗಬೇಕು. ಸಾಮಾಜಿಕ ಭದ್ರತಾ ಕಾರ್ಯಕ್ರಮಗಳು, ಈಗ ಇಂಟರ್ನ್ಶಿಪ್ ಜಾಸ್ತಿ ಕೊಡುವಂಥದ್ದಾಗಬೇಕು, ಸ್ಟೈಫಂಡ್ ಕೊಡುವಂಥದ್ದಾಗಬೇಕು, ಮತ್ತು ಸ್ತ್ರೀಯರಿಗೆ ಸಬಲೀಕರಣದ ಯೋಜನೆಗಳಾಗಬೇಕು. ಆ ಥರದ ಯೋಜನೆಗಳು ಈ ಬಜೆಟಲ್ಲಿ ಏನು ಪೂರಕವಾಗಿ ಬಂದಿಲ್ಲ ಅನ್ನೋದು ನಮ್ಮ ಕಾಂಗ್ರೆಸ್ ಪಾರ್ಟಿ ತಕರಾರು. ಓಕೆ, ಬನ್ನಿ ಸರ್, ನಾನು ತಮ್ಮ ರಿಯಾಕ್ಷನ್ ತಗೊಳ್ತೀನಿ. ರವಿಕುಮಾರ್ ಅವರು, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.